ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಅಂಬಿಕಾ ಬಾಬು ಕ್ರಿಯೇಷನ್ನಿಂದ ಸುಸ್ವಾಗತ. ನಾವು ಎಷ್ಟೇ ಮಾಡ್ರನ್ ಫುಡ್ಡನ್ನು ತಿಂದರೂ ಕೊನೆಗೆ ಟ್ರೆಡಿಷ್ನಲ್ ಫುಡ್ಡೇ ತನು ಮನಕ್ಕೆ ಸಂತೃಪ್ತಿಯನ್ನು ನೀಡೋದು. ಅಂಥ ಒಂದು ಒಳ್ಳೆ ಊಟ ಅಂದರೆ ಹಸಿ ಆಮ್ರ ಮುದ್ದೆ. ನಮ್ಮ ಕಡೆ ಇದನ್ನು ಹಸಿ ಆಮ್ರ ಅಂತ ಕರೀತಾರೆ, ಕೆಲವು ಕಡೆ ಮೊಸರು ಸಾಂಬಾರು ಅಂತ ಕರೀತಾರೆ. ಬನ್ನಿ ಹಸಿ ಆಮ್ರ ಹಾಗೂ ಮುದ್ದೆಯನ್ನು ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಈ ಸಾಂಬಾರನ್ನು ಮಾಡಲು ಬೇಕಾಗುವಂತಹ ಸಾಮಗ್ರಿಗಳು: ಅರ್ಧ ಲೀಟ್ರ್ ಮೊಸರು, ಬದನೆಕಾಯಿ, ಕೊಬ್ಬರಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ ಹಾಗೆ ಅರಿಶಿಣ. ಇಷ್ಟು ಸಾಮಾನುಗಳಿದ್ದರೆ ನಾವು ರುಚಿಯಾದಂತಹ ಒಂದು ಸಾಂಬಾರನ್ನು ಮಾಡ್ಕೋಬಹುದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಮೊದಲಿಗೆ ನಾನೊಂದು ಪಾತ್ರೆಗೆ ಅರ್ಧದಷ್ಟು ನೀರನ್ನು ಹಾಕಿಬಿಟ್ಟು ಬಿಸಿಯಾಗಲು ಇಡ್ತೇನೆ. ಇನ್ನೊಂದು ಪಾತ್ರೆಯಲ್ಲಿ ನಾನು ನೀರನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನಾನು ಬದನೆಕಾಯಿಯನ್ನು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಆ ನೀರಿಗೆ ಬದನೆಕಾಯಿಯನ್ನು ನೋಡಿ ಕಟ್ ಮಾಡ್ಕೋಬೇಕು, ಹುಳ ಆಗಿರುತ್ತೆ. ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿಯನ್ನು ಉಪ್ಪು ಮಿಕ್ಸ್ ಮಾಡಿದಂಥ ನೀರಿಗೆ ಹಾಕ್ಕೊಳ್ಳೋದ್ರಿಂದ ಬದನೆಕಾಯಿ ಕಪ್ಪಾಗೋದಿಲ್ಲ. ಹಾಗಾಗಿ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಬದನೆಕಾಯಿ ಹೆಚ್ಚಾಕಬೇಕಾಗುತ್ತೆ. ನೀರು ಬಿಸಿಯಾಗಿದೆ. ಹೆಚ್ಚಿಟ್ಟುಕೊಂಡಂತಹ ಬದನೆಕಾಯಿಗಳನ್ನು ಆ ಬಿಸಿ ನೀರಿಗೆ ಹಾಕ್ತಾ ಇದ್ದೇನೆ. ಅದರ ಜೊತೆಗೆ 6ರಿಂದ 7 ಹಸಿಮೆಣಸಿನಕಾಯಿಯನ್ನು ಕೂಡ ಹಾಕಿದ್ದೇನೆ. ಸ್ವಲ್ಪ ಉಪ್ಪನ್ನು ಮೆಣಸಿನಕಾಯಿ ಹಾಗೂ ಬದನೆಕಾಯಿ ಬೇಯಿಸಿಕೊಳ್ಳಲು ಹಾಕ್ತಾ ಇದ್ದೇನೆ. ರುಚಿ ತುಂಬ ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ ಬದನೆಕಾಯಿ. ಉಪ್ಪು ಹಾಕ್ಕೋಬೇಕು. ಹಸಿ ಮೆಣಸಿನಕಾಯಿಯನ್ನು ಬದನೆಕಾಯಿ ಜೊತೆಗೆ ಹಾಕಿ ಕೂಡ ಬೇಯಿಸ್ಕೋಬೋದು. ಇಲ್ಲ ಅಂದರೆ ನಾವು ಅದನ್ನು ಫ್ರೈ ಮಾಡಿಕೊಂಡು ಕೂಡ ಸಾಂಬಾರಿಗೆ ಯೂಸ್ ಮಾಡ್ಬೋದು. ಬದನೆಕಾಯಿ ಮೆಣಸಿನಕಾಯಿ ಬೇಯ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಒಗ್ಗರಣೆಗೋಸ್ಕರ 1 ಈರುಳ್ಳಿ ಹಾಗೂ 2ರಿಂದ 3 ಎಸಳು ಕರಿಬೇವಿನ ಸೊಪ್ಪನ್ನು ಹೆಚ್ಚಿ ಇಟ್ಕೊಳ್ತಾ ಇದ್ದೇನೆ. ನೋಡ್ಬೋದು ನೀವು, ಬದನೆಕಾಯಿ ಮೆಣಸಿನಕಾಯಿ ಬೇಯ್ತಾ ಇದೆ. ಆ ಸಂದರ್ಭದಲ್ಲಿ ಇನ್ನೊಂದು ಚಿಕ್ಕ ಒಗ್ಗರಣೆ ಬೌಲನ್ನು ತೆಗೆದುಕೊಂಡ್ಬಿಟ್ಟು ಸಾಸಿವೆಯನ್ನು ಹುರ್ಕೋಬೇಕಾಗುತ್ತೆ. 1 ಸ್ಪೂನ್ ಸಾಸಿವೆಯನ್ನು ಇಲ್ಲಿ ನಾನು ಹುರಿತಾ ಇದ್ದೇನೆ. ಸಾಸಿವೆ ಚಟಪಟ ಅಂತ ಹುರಿಬೇಕು. ಬದನೆಕಾಯಿ ಬೇಯೋದಕ್ಕೆ ಒಂದು 5ರಿಂದ 6 ನಿಮಿಷ ಅಷ್ಟೇ ತೆಗೆದುಕೊಳ್ಳೋದು. ಇದನ್ನೇನು ಕುಕ್ಕರ್ಗೆ ಹಾಕಿ ಬೇಯಿಸೋ ಅವಶ್ಯಕತೆ ಇಲ್ಲ. ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ಆ ನೀರನ್ನು ನಾವು ಫಿಲ್ಟ್ರ್ ಮಾಡಬೇಕು. ಫಿಲ್ಟ್ರ್ ಮಾಡಿದ್ದೇನೆ. ನೆಕ್ಸ್ಟು ಆ ಮೆಣಸಿನಕಾಯಿಯನ್ನು ನಾನು ಖಾರಕ್ಕೆ ತೆಗೆದುಕೊಳ್ತೇನೆ. ಮಿಕ್ಸರ್ ಜಾರ್ಗೆ ಆ ಬೇಯಿಸಿಕೊಂಡಂತಹ ಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ನಂತರ ಹುರಿದಂತಹ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಒಂದು 1/4 ಬೌಲ್ ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೇನೆ, ಜಾಸ್ತಿ ಹಾಕ್ಕೋಬಾರ್ದು. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ನಂತರ ಬಿಡಿಸಿಟ್ಟುಕೊಂಡಂತಹ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಜೊತೆಗೆ 1 ಸ್ಪೂನ್ ಜೀರಿಗೆಯನ್ನು ಹಾಗೂ ಅರ್ಧ ಸ್ಪೂನ್ ಅರಿಶಿಣದ ಪೌಡರನ್ನು ಮತ್ತು ಉಪ್ಪನ್ನು ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು, ತರಿಯಾಗಿ ಮಾಡ್ಕೋಬಾರ್ದು. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ಮಿಕ್ಸಿಯನ್ನು ಮಾಡ್ಕೊಂಡು ಬರ್ತೇನೆ. ನೋಡ್ಬೋದು ನೀವು, ಈ ರೀತಿಯಾಗಿ ಸಾಫ್ಟ್ ಪೇಸ್ಟ್ ಆಗಿರಬೇಕು. ನಂತರ ನಾನು ಬದನೆಕಾಯಿಯನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೇನೆ. ಬಿಕಾಸ್ ಹಾಗೆ ಇದ್ಬಿಟ್ರೆ ಮಕ್ಕಳು ಎತ್ತಿಟ್ಟು ಬಿಡ್ತಾರೆ. ಸ್ಮ್ಯಾಶ್ ಮಾಡಿಕೊಂಡೇ ಹಾಕ್ಕೋಬೇಕು. ನಂತರ ಇನ್ನೊಂದು ಪಾತ್ರೆಗೆ 1.5 ಸ್ಪೂನ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಸಾಸಿವೆ ಚಟಪಟ ಅಂತ ಸಿಡ್ದು ಆದಮೇಲೆ ಜೀರಿಗೆಯನ್ನು ಹಾಕ್ತೇನೆ. ನಂತರ ಹೆಚ್ಚಿಟ್ಟುಕೊಂಡಂತಹ ಕರಿಬೇವು ಹಾಗೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತೇನೆ. ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟು ಬಾಡಿದರೆ ಸಾಕು. ನಂತರ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾವು ಬೇಯಿಸಿಕೊಂಡಂತಹ ಬದನೆಕಾಯಿಯನ್ನು ಹಾಕಬೇಕು. ನಂತರ ರುಬ್ಬಿಕೊಂಡಂತಹ ಖಾರವನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ.
ನಂತರ ನಾನೊಂದು ಫಿಲ್ಟರನ್ನು ತೆಗೆದುಕೊಂಡ್ಬಿಟ್ಟು ಅರ್ಧ ಲೀಟ್ರ್ ನಂದಿನಿ ಮೊಸರನ್ನು ತೆಗೆದುಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಚೆನ್ನಾಗಿ ಫಿಲ್ಟರ್ ಮಾಡ್ಕೊಳ್ತೇನೆ. ಇದಕ್ಕಿಂತ ಚಿಕ್ಕ ಕಣ್ಣಿ ಇರುವಂತಹ ಫಿಲ್ಟರನ್ನು ತೆಗೆದುಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಹಾಕಿದರೂ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ. 1 ಸ್ಪೂನ್ನ ಸಹಾಯದಿಂದ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಲ್ಲ ನಾವು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೋದು. ನನಗಿಲ್ಲಿ ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ನಾನು ಸಾಂಬಾರನ್ನು ಮಾಡಿದ್ದೇನೆ. ಉಪ್ಪು ಸಾಲ್ಟೇಜ್ ಆಗಿದ್ದರೆ ಸ್ವಲ್ಪ ಹಾಕ್ಕೋಬೋದು, ನೋಡ್ಕೊಂಡು ಹಾಕ್ಕೊಳ್ಳಿ. ಸಖತ್ ಟೇಸ್ಟಿಯಾದ ಹಸಿ ಆಮ್ರ ಅಥವಾ ಮೊಸರು ಸಾಂಬಾರು ರೆಡಿಯಾಗಿದೆ. ಈ ಸಾಂಬಾರ್ ಜೊತೆಗೆ ನಾನು ರಾಗಿ ಮುದ್ದೆಯನ್ನು ಮಾಡ್ತಾ ಇದ್ದೇನೆ. 4 ಜನಕ್ಕೆ ಬೇಕಾಗುವಷ್ಟು ಮುದ್ದೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಒಂದು ಪಾತ್ರೆಯನ್ನು ಬಿಸಿಗೆ ಇಟ್ಬಿಟ್ಟು 2 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀರು ಸ್ವಲ್ಪ ಉಗುರು ಬೆಚ್ಚಗೆ ಆಗಲಿ. ಪಕ್ಕದಲ್ಲಿ ರಾಗಿ ಹಿಟ್ಟನ್ನು ನಾನು ಜರಡಿ ಇಟ್ಕೊಂಡಿದ್ದೇನೆ. ನೀರು ಬಿಸಿ ಆಗ್ತಾ ಇರುತ್ತೆ, ತುಂಬ ಬಿಸಿ ಆಗಬಾರ್ದು. ಈ ಸಂದರ್ಭದಲ್ಲಿ ನಾನು ಒಂದು ಅರ್ಧ ಸ್ಪೂನ್ ದಪ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ನೀರು ಬಿಸಿಯಾಗಿದೆ. 1 ಲೋಟಕ್ಕೆ 1 ಸ್ಪೂನಂತೆ ನಾನಿಲ್ಲಿ 1.5 ಸ್ಪೂನು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಹೀಗೆ ನಾವು ಮಿಕ್ಸ್ ಮಾಡಬೇಕು. ಮುದ್ದೆಯನ್ನು ಮಾಡ್ಕೋಬೇಕಾದ್ರೆ ನಾವು ಈ ರೀತಿಯಾಗಿ ಮೊದಲು ಮಾಡ್ಕೋಬೇಕು. ಇದನ್ನು ಹೆಸರು ಅಂತ ಕರೀತಾರೆ. ಓಕೆ, ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು. ಇದು ಗಟ್ಟಿ ಆಗ್ತಾ ಬರುತ್ತೆ, ಅಲ್ಲಿಯವರೆಗೂ ಕೂಡ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಈ ರೀತಿಯಾಗಿ ನಾವು ಮಾಡೋದ್ರಿಂದ ಮುದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಗಂಟು ಆಗೋದಿಲ್ಲ. ನಾವು ಈ ಸಂದರ್ಭದಲ್ಲಿ ಹೀಗೆ ಮಿಕ್ಸ್ ಮಾಡದೆ ಹಾಗೆ ಬಿಟ್ಟುಬಿಟ್ರೆ ತಳ ಹಿಡಿದ್ಬಿಟ್ಟು ಗಂಟಾಗಿಬಿಡುತ್ತೆ. ನೋಡಿ, ಹೆಸರು ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಕುದಿ ಬರೋವರೆಗೂ ಕೂಡ ನಾವು ಈ ರೀತಿಯೇ ಮಿಕ್ಸ್ ಮಾಡ್ತಾ ಇರಬೇಕು. ಇದು ನನ್ನ ಮನೆಯಲ್ಲಿ ನಾನು ಸಿಂಪಲ್ಲಾಗಿ ಮಾಡಿಕೊಳ್ಳುವಂತಹ ಮುದ್ದೆಯ ಮೆಥಡ್. ಇದು ತುಂಬ ಈಸಿಯಾಗಿರುತ್ತೆ. ಒಂದು 5 to 6 ಮಿನಿಟ್ಸಿಗೆ ಮುದ್ದೆ ಆಗೋಗ್ಬಿಡುತ್ತೆ. ಕುದಿ ಬರ್ತಾ ಇದೆ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಒಂದು 2-3 ನಿಮಿಷ ಇದು ಚೆನ್ನಾಗಿ ಕುದೀಲಿ. ರಾಗಿ ಮುದ್ದೆಗೆ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಹಸಿ ಹಸಿ ಆಗಿಬಿಡುತ್ತೆ. ಹಾಗಾಗಿ ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗುತ್ತೆ. ಇನ್ನೊಂದಂದರೆ ಜಾಸ್ತಿ ಕುದಿಸಿದ್ರೂ ಚೆನ್ನಾಗಾಗೋಲ್ಲ ಮುದ್ದೆ, ಕಡಿಮೆ ಕುದಿಸಿದ್ರೂ ಕೂಡ ಚೆನ್ನಾಗಾಗಲ್ಲ. ಒಂದು 3 ಮಿನಿಟ್ಸು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಕುದ್ದಿದೆ. ನಾನೊಂದು ಇಕ್ಲ ಸಹಾಯದಿಂದ ಹೀಗೆ ಗಟ್ಟಿಯಾಗಿ ಇಟ್ಕೊಂಡಿದ್ದೇನೆ. ನೋಡ್ಬೋದು ನೀವು, ಅದು ಒಂದು ರೀತಿ ಕ್ರೀಮಿ ಸ್ಟ್ರಕ್ಚರ್ ಇರುತ್ತೆ. ನಂತರ ಸ್ವಲ್ಪನೇ ಹಿಟ್ಟನ್ನು ಹಾಕಿಬಿಟ್ಟು ಉರಿಯನ್ನು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾಗಿ ಮುದ್ದೆಯನ್ನು ಮಾಡ್ತಾರೆ. ನಾವು ಈ ರೀತಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ನೀಟಾಗಿ ಮಾಡ್ಕೋಬಹುದು. ನೋಡ್ಬೋದು, ಈ ರೀತಿಯಾಗಿ ನಾವು ಮಿಕ್ಸ್ ಮಾಡೋದ್ರಿಂದ ಒಂದು ಗಂಟಾಗೋದಿಲ್ಲ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಮಗೆ ಗಟ್ಟಿ ಬೇಕಾದರೆ ಗಟ್ಟಿ, ಸ್ವಲ್ಪ ಮೃದು ಬೇಕಾದರೆ ಮೃದುವಾಗಿ ಮಾಡ್ಕೋಬೋದು. ನಾವೊಂದು ಕೈ ಬಟ್ಲಿಗೆ ಹೀಗೆ ಹಾಕ್ಕೊಂಡ್ಬಿಟ್ಟು ಮುದ್ದೆಯನ್ನು ತಟ್ಬಿಟ್ಟು ನೆಕ್ಸ್ಟು ಊಟ ಮಾಡೋದಕ್ಕೆ ಡೈರೆಕ್ಟಾಗಿ ಹಾಕ್ಕೋಬೋದು. ಇಲ್ಲಾಂದರೆ ತಟ್ಟೆಗೆ ಹಾಕ್ತಾ ಇದ್ದೇನೆ. ನಾವಿಲ್ಲ ಅಂದರೆ ಲೇಟಾಗಿ ಊಟ ಮಾಡ್ತೀವಿ ಅಂದರೆ ಒಂದು ಹಾಟ್ ಬಾಕ್ಸಲ್ಲೂ ಕೂಡ ಹಾಕಿ ಇಡ್ಬೋದು. ಪಿಜ್ಜಾ, ನೂಡಲ್, ಬರ್ಗರ್ ಜಮಾನದಲ್ಲಿ ವೀಕ್ಲಿ 1 ಟೈಮು ವಿಭಿನ್ನವಾದಂತಹ ಸಾಂಬಾರುಗಳನ್ನು ಮಾಡಿಬಿಟ್ಟು ಮಕ್ಕಳಿಗೆ ಈ ರೀತಿ ಹೆಲ್ತಿಯಾದ ಫುಡ್ಡನ್ನು ನೀಡಿದರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿಯೂ ಕೂಡ ಇರುತ್ತೆ. ನಮ್ಮ ಜೀವನ ಶೈಲಿ ಹೇಗೆ ಇರಲಿ, ಮಕ್ಕಳಿಗೆ ಸಾಂಪ್ರದಾಯಿಕವಾಗಿ ಮಾಡುವಂತಹ ಕೆಲವೊಂದು ಆಹಾರಗಳ ಪರಿಚಯ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಹಿರಿಯರು ನಮಗಾಗಿ ಸಖತ್ ಟೇಸ್ಟಿಯಾದ ಕೆಲವೊಂದು ಆಹಾರಗಳ ಪದ್ಧತಿಗಳನ್ನು ನೀಡಿದ್ದಾರೆ.
ಅದರಲ್ಲಿ ಒಂದು ಹಸಿ ಆಮ್ರ ಮುದ್ದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.